ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವು ನನ್ನ ಮಗಳ ಕಿವಿ ತೋರ್ಸೋಕೆ ಬಂದಿದ್ವಿ ಮಿರಜ್ಗೆ. ಯಶಸ್ವಿ ಹಾಸ್ಪಿಟಲ್ ಕದಂಬ ಸುಧೀರ್ ಕದಂಬ ಅನ್ನೋರು ಹಾಸ್ಪಿಟ್ಲು. ಈ ಹಾಸ್ಪಿಟ್ಲ್ಗೆ ಬಂದ್ವಿ. ಅದು ಒಳಗೆ ಬಂದಮೇಲೆ ಒಂದು ಸಾರಿ ತೋರಿಸಿದ್ವಿ. ಆಮೇಲೆ ತದನಂತರ ಮತ್ತೆ ಬಹಳ ದಿನ ಆಗಿದೆ ಅಂತ ಕೇಸ್ ಪೇಪರ್ ಮಾಡಿದ್ವಿ. ಅವರು ಒಂದು 700 ರೂಪಾಯಿ ತೊಗೊಂಡ್ರು. ಅದ್ರ ಮೇಲೆ ಬೇರೆ ಕಡೆ MRI ಸ್ಕ್ಯಾನು CT ಸ್ಕ್ಯಾನ್ ಮಾಡೋಕ್ಕೋಸ್ಕರ ಕಳಿಸಿದ್ರು. ಇಲ್ಲಿ ಆದಿತ್ಯ ಡಯಾಗ್ನೋಸಿಸ್ ಸೆಂಟ್ರ್ ಅಂತ. ಇಲ್ಲಿ ಬಂದಮೇಲೆ ಒಳಗೆ ಹೋದ್ವಿ. ಇಲ್ಲಿ 9,500 ತೊಗೊಂಡ್ರು MRI ಮತ್ತು CT ಸ್ಕ್ಯಾನ್ಗೆ. ಆಮೇಲೆ ಬಿಲ್ ಕೊಡೋದಕ್ಕೆ 2,500 ಅಂದರು. ಬಿಲ್ ಕೊಟ್ಟರು. ನಂತರ ಕಿವಿಯಲ್ಲಿರೋದು, ಕೊರಳಲ್ಲಿರೋದು, ಕಾಸು ಏನಾದರೂ ಇದ್ರಿಗೆ ಜೇಬಲ್ಲಿ ಎಲ್ಲನೂ ತೆಗೆದುಬಿಡಿ ಅಂತ ಹೇಳಿದ್ರು. ತೆಗೆದ್ವಿ. ಆಮೇಲೆ ಇವಳಿಗೆ ವೇಟ್ಗೆ ಹಾಕಂತ ಹೇಳಿದರು. ವೇಟಿಗೆ ಕರ್ಕೊಂಡ್ಬಂದ್ವಿ. ನೋಡಿ ಆಯಿತು, 14 kg ವೇಟ್ ಆಯಿತು ಇವಳದು. ತದನಂತರ MRI ಸ್ಕ್ಯಾನ್ CT ಸ್ಕ್ಯಾನ್ ಆಯಿತು. ತಂದು ಹಾಕಿದ್ರು. ನೋಡಿ ಬಿಲ್ ಕೊಟ್ಟಿದ್ದರು. ಜ್ಞಾನ ತಪ್ಪಿದ್ಲು, ಬಂತು, ಹುಷಾರಾದ್ಲು. ನಂತರ ರಿಪೋರ್ಟ್ ಕೊಟ್ಟರು. ರಿಪೋರ್ಟು ಇಲ್ಲಿ ಸಹಿ ಮಾಡಂದರು ಕೆಳಗಡೆ ಆ ಬುಕ್ಕಲ್ಲಿ. ಮಾಡಿದೆ. ರಿಪೋರ್ಟ್ ತೊಗೊಂಡೆ. ರಿಪೋರ್ಟನ್ನು ಒಂದು ಸಾರಿ ನೋಡಿಕೊಂಡೆ. ಹೆಂಗಿದೆ ನಂಗಂತೂ ಅರ್ಥ ಆಗಲಿಲ್ಲ. ಸುಮ್ಮನೆ ಹಂಗೆ ನೋಡಿಕೊಂಡೆ. ನೋಡಿ ಆಮೇಲೆ ಅವಳ ಕೈಯಲ್ಲಿರೋ ಸೂಜಿನ ತೆಗಿಬೇಕಂದ್ರು. ಅಲ್ಲಿವರೆಗೂ ಅವ್ರಿಗೆ ಹೇಳಿದ್ರು ವಾಂತಿ ಆಗ್ಬೋದು ಅಥವಾ ಚಕ್ರ ಬಂದು ಬೀಳ್ಬೋದು ಅಂತ ಹೇಳಿದ್ರು. ತಲೆ ಸುತ್ತು ಕೂತಿದ್ವಿ. ನಂತರವಾಗಿ ಇಲ್ಲ, ಸೂಜಿ ತಗೊಂಡು ಹೋಗಿ ಅಂತ ಹೇಳಿದ್ರು. ಆದಿತ್ಯ ಡಯಾಗ್ನೋಸಿಸ್ ಸೆಂಟ್ರಿಂದ ಅವರು ಅಂತ. ಆಮೇಲೆ ನಂತರ ನರ್ಸ್ ಬಂದು ತೆಗೆದರು. ತೆಗೆಯುವಾಗ ಒಂದು ಸ್ವಲ್ಪ ಘಾಸಿನೂ ಆಯಿತು. ಘಾಸಿ ಆದಮೇಲೆ ಎಷ್ಟೊತ್ತು ಮಾಡಿದ್ದಾರೆ ನೋಡಿ. ಘಾಸಿ ಆದಮೇಲೆ ಸ್ವಲ್ಪ ಹತ್ತಳು ಕಣ್ಣಲ್ಲಿರುವುದು ನೋವಾಯ್ತಾನೋ. ಆಮೇಲೆ ಎಲ್ಲ ಓಕೆ ಆಗಿತ್ತು. ಹೊರಟ್ವಿ. ಇಲ್ಲಿಗೆ ಹೋಗ್ತಾ ಮತ್ತು ಆ ಕಡೆಗೆ ಇದು ರಿಯಾಜ್ ಮುಜಾವರ್ ಅನ್ನೋರ ಕಡೆಗೆ ಇದು 2D ಹಾರ್ಟ್ ಬಗ್ಗೆ 2D ಮಾಡಿರೋದು. ಇದು ಕೆಳಗಡೆ ಏನಿದೆ ಅವ್ರ ರಿಪೋರ್ಟ್ ಕೇಳಿರೋದು ನಾನು. ಅದು ರಿಪೋರ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂದರು. ಮತ್ತು ಕದಂಬನಲ್ಲಿ ಬಂದ ತಕ್ಷಣ ಕಿವಿಯಲ್ಲಿ ಇದು ನೋಡಿ, ಕಿವಿಯಲ್ಲಿ ಹಾಕಿದ್ರು. ಯಾವುದಪ್ಪ ಅಂದರೆ ಅದು ಕಿವಿ ಎಷ್ಟು ಪರ್ಸೆಂಟೇಜ್ ಕೇಸುತ್ತೆ ಅನ್ನೋದ್ರ ಬದಲು ಮತ್ತೊಂದು ಮಾಡಿಸಿದ್ವಿ. ಮತ್ತೆ ಹೋಗಿ ದುಡ್ಡು ಕೊಟ್ಟು ಬಂದೆ. ಮತ್ತೊಂದು ಟೆಸ್ಟ್ ಸ್ಟಾರ್ಟ್ ಆಯಿತು. ಅದು ಯಾವುದು ಅಂದರೆ ಅದೇನು ಯಾವ ಕಿವಿ ಪರ್ಫೆಕ್ಟ್ ಆಗಿದೆ ಅಂತ. ಯಾವ ಕಿವಿನೂ ಪರ್ಫೆಕ್ಟ್ ಆಗಿಲ್ಲ ಅನ್ನೋದು ಗೊತ್ತಾಯ್ತು ಆಮೇಲೆ. ಯಾವುದು ಈ ಮಷಿನ್ ಹಾಕಿದ ಮೇಲೆ. ಈಗ ನೋಡಿ, ಈಗ ಎಡಗಡೆ ಹಾಕ್ತಿದ್ದಾರೆ. ಮೊದಲು ಬಲಗಡೆ ಹಾಕಿದ್ರು ನಾನು ಬರೋಷ್ಟರಲ್ಲಿ. ನೋಡಿ ಮತ್ತು ಅವಳು ಏನಿಲ್ಲ, ಚೆನ್ನಾಗಿ ಎಲ್ಲ ನಗ್ತಾ ಕೆಲವೊಂದು ಮಾಡಿದ್ಲು. ಇದಕ್ಕಂತೂ ನಗ್ತಾಯಿದ್ಲು. ತದನಂತರ ಅವಳ ರಿಪೋರ್ಟ್ ಬಂತು. ಅಲ್ಲಿ ನೋಡಿ, ಈ ರಿಪೋರ್ಟಲ್ಲಿ ಬಲಕಿವಿ 100% ಹಾಳಾಗಿದೆ. ಆಮೇಲೆ ಎಡಕಿವಿ 10% ಮಾತ್ರ ಕೇಳಿಸುತ್ತೆ. ಅಂದರೆ 90% ಫೇಲ್ ಆಗಿದೆ ಅಂದರು. ನಾವು ಸ್ವಲ್ಪ ಕೇರ್ಲೆಸ್ ಮಾಡಿದ್ದಕ್ಕೆ ಎಷ್ಟು ದೊಡ್ಡ ಅನಾಹುತ ಆಯಿತು ಅಂದರೆ ಅದಕ್ಕೆ ಸಾಕ್ಷಿನೇ ನಾವು. ಓಕೆ ಫ್ರೆಂಡ್ಸ್, ಮುಂದಿನ ಎಪಿಸೋಡಲ್ಲಿ ಮತ್ತೆ ನೋಡೋಣ. ನೋಡಿ, ಮಕ್ಕಳ ಬಗ್ಗೆ ಕೇರ್ ಮಾಡಿ. ಥ್ಯಾಂಕ್ ಯು.